ನಾವು ಪೂಜೆ ಮಾಡ್ತೀವಿ ಮೇಡಮ್, ನಮ್ಗೆ ಯಾಕೆ ಇಷ್ಟು ಕಷ್ಟ? ಮೊಬೈಲ್ ನೋಡ್ಕೊಂಡು ಪೂಜೆ ಮಾಡ್ತಿರ್ತೀಯ, ಮೊಬೈಲ್ನ ದೇವ್ರ ಮುಂದೆ ಇಟ್ಕೊಂಡು ಮಾತಾಡ್ಕೊಂಡು ಪೂಜೆ ಮಾಡ್ತಿರ್ತೀಯ, ಸರಿ ಗಂಧದ ಕಡ್ಡಿ ದೀಪಕ್ಕೆ ಹಿಂಗ ಅಲಂಕಾರ ಮಾಡ್ತೀಯ, ಹೂವ ಹಾಕ್ತೀಯ, ಅದೆಲ್ಲ ಪೂಜೆ. ಮನೆ ವೈಬು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಏನ್ ಗೊತ್ತಾ, ನಮ್ಮ ಮನೆಗೆ ಯಾರು ಬಂದ್ ಕುತ್ಕೊಂಡ್ರೆ ಕುತ್ಕೊಂಡಂಗೆ ಇರ್ಬೇಕು. ಬಡವ ಇರ್ಲಿ ಸಾವುಕಾರ ಇರ್ಲಿ ಎದೊಳಗ್ ಮನ್ಸು ಬರ್ಬಾರ್ದು. ನೀವು ದೀಪನ ಹಚ್ಚಿದ್ರೆ ಅಂಧಕಾರದಿಂದ ಆಚೆ ಬಂದ, ಯಾವಾಗ್ಲೂ ಲೈಟ್ ಹಾಕಿದ್ಬಾರ್ದು, ದೀಪದಲ್ಲೂ ನೋಡ್ಬೇಕು. ಒಂದು ಮನೆ ಅಂದ್ರೆ ನೋಡಿದ ತಕ್ಷಣ ಈ ಮನೇಲಿ ಒಂದು ನೆಗೆಟಿವ್ ವೈಬ್ಸ್ ಇದೆ ಅಂತ ಅನ್ಸೋದಕ್ಕೆ ಒಂದು 3 ವಿಷಯಗಳನ್ನ ಹೇಳಿ. ಅದೇ ತರ ಒಂದು ಮನೆ, ಈ ಮನೆ ಸಿಕ್ಕಾಬಿಟ್ಟೆ ವೃದ್ಧಿ ಆಗುತ್ತೆ, ಈ ಮನೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸೋ ಫೀಲ್ ಬರುತ್ತೆ ಅಂದ್ರೆ ಅದು ಒಂದು 3 ವಿಷಯಗಳು ಇದರಿಂದ ಅನಿಸ್ತದೆ ಅಂದ್ರೆ ಏನೇನು? ರೀಸೆಂಟ್ ಆಗಿ ಯಾವುದೋ ಒಂದು ಮನೆ ವಿಸಿಟ್ ಮಾಡಿದ್ವಿ, ಹೆಸರು ಬೇಡ, ಒಂದು ಆಫೀಸರ್ ಮನೆ. ನಾನು ಅವ್ರ ಮನೆಗೆ ಹೋಗಿದೆ, ಏನಕ್ಕೂ ಕೆಲಸ ಆಯಿತು, ನಮ್ದು ಪರ್ಸ್ನಲ್ ವಿಷಯ. ನಾನು ಹೇಳಿದೆ ನನ್ನ ತಂಗಿಗೆ, ಇಲ್ಲೇನೋ ವೈಬ್ಸ್ ಸರಿ ಇಲ್ಲ. ಅವಳು ಹೇಳಿದ್ಲು ಎಲ್ಲ ಸರಿ ಇದೆ, ಅವ್ರ ಆಫೀಸರು ಏನೂ ಮಾತಾಡಬೇಡ. ನನಗೆ ರೀಸೆಂಟಾಗಿ ಗೊತ್ತಾಗಿದೆ ಅವರು ಇದರಲ್ಲಿ ಇಲ್ಲ, ಏನಂತ ಜಾಬಲ್ಲಿ ಇಲ್ಲ. ಹಾಗೆ ಎಷ್ಟೊಂದು ವಿಚಾರಗಳು ನಮ್ಗೆ ಗೊತ್ತಾರತ್ತೆ, ಬಟ್ ನಮಗೆ ನೋಡಿದಾಗ ಏನಿಸುತ್ತೆ, ಇಲ್ಲೇನೋ ಚೆನ್ನಾಗಿದೆ, ಇಷ್ಟು ದೊಡ್ಡ ಮನೆ, ಏನೋ ತುಂಬ ಚೆನ್ನಾಗಿರ್ಬೇಕು ಇವರು ಅಂತ. ಪ್ರಾಬ್ಲಮ್ಗಳೆಲ್ಲ ನಮಗೆ ಬೇಗ ಕನೆಕ್ಟ್ ಆಗುತ್ತೆ. ಒಂದೊಂದು ಜಾಗದಲ್ಲಿ ಕುತ್ಕೊಳ್ಳಲ್ಲ ಹೆಂಗೆ ಅಂದರೆ, ನಂಗೆ ಆಲ್ರೆಡಿ ಎಲ್ಲ ಕಡೆ ಬ್ಲಿಂಕ್ ಸ್ಟಾರ್ಟ್ ಆಗೋಗುತ್ತೆ. ಈವನ್ ಒಂದು ಲೈಟ್ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ ಥರ ಲೈಟ್ ಸ್ಟಾರ್ಟ್ ಆಗ್ತಿದ್ದಾಗ ನಂಗೆ ಅರ್ಥ ಆಗುತ್ತೆ, ಓ ಇಲ್ಲೇನೋ ಇದೆ, ಪಟ್ಟಂತ ಎದ್ಬಿಡೋಣ. ನಾನು ಅದಕ್ಕೆ ಯಾರ ಮನೆಗೂ ಹೋಗೋದು ಇಲ್ಲ. ಎಷ್ಟೋ ಜನ ಕ್ಲೈಂಟ್ ಯಾಕೆ ಬರಲ್ಲ ಇವಳು ಅಂತಾರೆ, ನನಗೆ ಅಹಂ ಅನ್ನೋದಿಲ್ಲ. ಬಟ್ ನಾನು ಹೋಗಿದ್ದ ಜಾಗದಲ್ಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅದೆಲ್ಲ ನಾನು ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ನನಗೆ ಯಾಕೆ ಎನರ್ಜಿ ಡ್ರೈನ್ ಮಾಡ್ಕೋಬೇಕು. ಸಿಂಪಲ್ ಆಗಿ ಇವಾಗ ಜನಗಳಿಗೂ ಗೊತ್ತಾಗಬೇಕು ಅಂತಂದ್ರೆ, ಈಗ ನಮ್ಮ ಮನೆಗಳಲ್ಲಿ ಮನೆ ವೈಬು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಏನ್ ಗೊತ್ತಾ, ನಮ್ಮ ಮನೆಗೆ ಯಾರು ಬಂದ್ ಕುತ್ಕೊಂಡ್ರೆ ಕುತ್ಕೊಂಡಂಗೆ ಇರ್ಬೇಕು. ಬಡವ ಇರ್ಲಿ ಸಾವುಕಾರ ಇರ್ಲಿ ಎದೊಳಗ್ ಮನ್ಸು ಬರಬಾರ್ದು. ಕೂರ್ಸ್ಬೇಕು ಆ ಜಾಗ. ಸ್ಮೆಲ್ಲು, ವೈಬ್ಸು, ಅತ್ತರ್ಸ್ ಯೂಸ್ ಮಾಡೋದಾಗಲಿ, ಗಂಧದ ಕಡ್ಡಿ, ದೀಪ, ಇದೆಲ್ಲ ವೈಬ್ಸ್ ಮನೆ ಒಳಗಡೆ. ನೀವು ದೀಪನ ಹಚ್ಚಿದ್ರೆ ಅಂಧಕಾರದಿಂದ ಆಚೆ ಬಂದಾಗ ಹಿಂಗೆ ಯಾವಾಗಲೂ ಲೈಟ್ ಹಾಕಿದ್ಬಾರ್ದು, ದೀಪದಲ್ಲೂ ನೋಡಬೇಕು. ದೀಪ ಒಂದು ಅಗ್ನಿ ಇದಾನಲ್ಲ, ಅವನೊಂಥರ ಪೋಸ್ಟ್ಮ್ಯಾನ್ ಥರ. ನಿಮಗೆ ನಾವು ಅಗ್ನಿಗೆ ಹೇಳೋದೇನು, ಸ್ವಾಹ ಸ್ವಾಹ. ಏನಂತಾರೆ, ಹೋಮ ಮಾಡ್ಬೇಕಾದ್ರೆ ನೀನು ಡೈರೆಕ್ಟಾಗಿ ದೇವ್ರ ಹತ್ರ ಹೇಳು, ಅದನ್ನು ನಾವು ಅಗ್ನಿ ರೂಪದಲ್ಲಿ ಹೇಳ್ತಾ ಇರ್ತೀವಿ. ಮನೇಲೂ ಹಂಗೆ ದೀಪ ನಮಗೊಂದು ಪೋಸ್ಟ್ಮ್ಯಾನ್ ಥರ. ದೀಪನ ಹಚ್ಬೇಕು ಮನೆಯಲ್ಲಿ ವೈಬ್ಸ್ಗೆ. ನಾವು ಪೂಜೆ ಮಾಡ್ತೀವಿ ಮೇಡಮ್, ನಮ್ಗೆ ಯಾಕೆ ಇಷ್ಟು ಕಷ್ಟ? ಮೊಬೈಲ್ ನೋಡ್ಕೊಂಡು ಪೂಜೆ ಮಾಡ್ತಿರ್ತೀಯ, ಮೊಬೈಲ್ನ ದೇವ್ರ ಮುಂದೆ ಇಟ್ಕೊಂಡು ಮಾತಾಡ್ಕೊಂಡು ಪೂಜೆ ಮಾಡ್ತಿರ್ತೀಯ, ಸರಿ ಗಂಧದ ಕಡ್ಡಿ ದೀಪಕ್ಕೆ ಹಿಂಗೆ ಅಲಂಕಾರ ಮಾಡ್ತೀಯ, ಹೂವು ಹಾಕ್ತೀಯ, ಅದೆಲ್ಲ ಪೂಜೆ. ಕೂತ್ಕೋಬೇಕು. ಈಗ ಯಾವುದೋ ಜೊತೆ ಧ್ಯಾನ ಮಾಡಬೇಕು, ಮಂತ್ರಗಳು ಹೇಳಬೇಕು. ಮಂತ್ರಗಳು ಹೆಂಗೆ ಹೇಳ್ತಾರೆ, ರಾಮ ರಾಮಾಯ ಭದ್ರಾಯ, ಹಂಗಲ್ಲ. ಸ್ವರಾನುಸ್ವರ, ಫ್ರೀಕ್ವೆನ್ಸಿ ಲೆವೆಲ್. ನನ್ನ ಮೈಂಡ್ ಹೀಲಿಂಗ್ ಆಗಬೇಕು. ನನ್ನ ಮೈಂಡಲ್ಲಿ ಒಂದು ಫ್ರೀಕ್ವೆನ್ಸಿ, ನನ್ನ ಹಾರ್ಟ್ ಬೀಟ್ ಹೇಗೆ ಹೇಳುತ್ತೆ ಫ್ರೀಕ್ವೆನ್ಸಿ, ನನ್ನ ಕೈ ಒಳಗಡೆ ನಾಡಿ ಹೇಗೆ ಹೇಳುತ್ತೆ ಫ್ರೀಕ್ವೆನ್ಸಿ, ಅದೇ ಥರ ರಾಗಾನುಸ್ವರವಾಗಿ ಹೇಳಬೇಕು. ಲಲಿತಾ ಸಹಸ್ರನಾಮ ಹಾಕಿದ್ದೆ, ಲಲಿತಾ ಸಹಸ್ರನಾಮದಲ್ಲಿ ನೀನು ಸ್ವರಾನುಸ್ವರವಾಗಿ ಹೇಳಿದ್ಯಾ, ಮಂತ್ರೋಪಚಾರ ಕರೆಕ್ಟಾಗಿ ಬಂದಿದ್ಯಾ, ಶಿದಾಗ್ನಿ ಕುಂಡ ಸಂಭೂತ ಅದೇ, ಅದಕ್ಕೂ ಮೀನಿಂಗ್ ಇರುತ್ತೆ. ನೀನು ಅದರಲ್ಲಿ ಏನೋ ಒಂದು ಮಿಸ್ ಹೊಡೆದ್ರೆ ಅದು ಫಾಲ್ಟ್. ಆಗ ಮಂತ್ರಗಳು ಕರೆಕ್ಟಾಗಿ ಬರಲಿಲ್ಲ ಅಂದರೆ ಮನೇಲಿ ನೆಗೆಟಿವ್ ವೈಬ್ರೇಷನ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ತಪ್ಪಾಗಿ ಮಂತ್ರಗಳನ್ನ ಓದೋದು. ಈಗ ಮನೆ ಮುಂದೆನೇ ನಿವಾಸ ಅಂತ ಹೇಳ್ತೀವಿ, ನಿವಾಸ. ನಾವು ಓದುವಾಗ ನಿವಾಸ ಅಂತ ಹೇಳ್ತೀವಿ, ನಿವಾಸ. ಒಬ್ಬೊಬ್ಬರು ಓದೋದು ನಿವಾಸ, ನಿವಾಸ. ನಿಲಯ ಹೇಳ್ಬೇಕಾರೆ ನೀಲಯ. ನೀನು ಓದೋ ರೀತಿ ಹೇಗಿರುತ್ತೆ, ನಿಲಯ ಅಂದರೆ ಒಂದು ಓಕೆ, ನೀಲಯ ಅಂತ ಹೇಳಿದ್ರೆ ಈ ಥರ. ನಾವು ಒಬ್ಬೊಬ್ಬರು ಮನೆ ಮುಂದೆ ನಾನು ಅದೇ ಹೇಳೋದು, ನಿಲಯ ತೆಗಿರಿ ಫಸ್ಟು. ಎಲ್ಲರೂ ಕನ್ನಡ ಸರಿಯಾಗಿ ಓದ್ತಾರೆ ಅಂತ ಹೆಂಗೆ ತಿಳ್ಕೊತೀರಾ? ನೀಲಯ ಅಂದರೆ ಅದು ಒಬ್ಬರು ನಾಲ್ಗೆಲ್ಲಿ ಸರಸ್ವತಿ ಇದ್ರೆ ಏನು ಮಾಡ್ತೀರಾ? ಫಸ್ಟ್ ನಿವಾಸ ಅಂತ ಹಾಕಿ, ಇಲ್ಲ ಹೆಸರೇ ಹಾಕಿಬಿಡಿ, ವಾಸ ಇದ್ದೇ ಇರುತ್ತೆ. ಸುಮ್ಮನೆ ಒಂದು ಯಾವುದೋ ದೇವಿ ಆಶೀರ್ವಾದನೋ ಅಮ್ಮ ಆಶೀರ್ವಾದನೋ ಹಾಕಿಬಿಡಿ. ಯಾಕೆ ನಿಲಯ ಹಾಕಿದ್ದೀರಾ? ಅದು ಕೂಡ ಫಾಲ್ಟು, ಅದು ಕೂಡ ನೆಗೆಟಿವ್ ವೈಬ್ರೇಷನ್.
ಮನೆ ಮುಂದೆ ಕೂಡ ಅದು ಒಂದು ವೈಬ್ಸು. ರಂಗೋಲಿ ಹಾಕೋದ್ರಿಂದನೂ ಯಾವ ಪಾಯಿಂಟಲ್ಲಿ ಯಾವ ರಂಗೋಲಿ ಹಾಕಬೇಕು, ಯಾವ ಟೈಮಿಗೆ ಹಾಕಬೇಕು, ಎಲ್ಲನೂ ಒಂದು ನೀಟಾಗಿ ಇರತ್ತೆ, ಮೇಂಟೈನ್ ಮಾಡ್ಕೊಂಡು ಹೋಗಬೇಕು.